ವಚನ ಕೊಡ್ತಾನ ಮಾಸ್ತರ. ಮಾಸ್ತರ್ ಪದ್ಮಪುರಾಣ ಭಾಗ ಒಂದ್ರೊಳಗೆ ಬಂದು ಲೇಖ ತೆಗೆದು ನೋಡಾದ್ರ ಅದ್ರಾಗ ಇವರು ಪರಮಾತ್ಮ ಇದ್ದಾವ ಏನ್ ಮಾಡ್ತಾನ್ರಿ? ಅದ್ರಾಗೂ ಸೋಲ್ತಾನ. ಅದ್ರಾಗ ಸೋತ ಸುಣ್ಣಾಗಿ ಕೂತು ಬಿಡ್ತಾನ ಮಾಸ್ತರ. ನನ್ನ ತಾಯಿ ಹೆಣ್ಣ ಕಳ್ಳ ಬಾಳ ಕ್ಯಾಟ್ರಿ ಮಾಸ್ತರ. ಬಿಡುದಿಲ್ಲ ಮಾಸ್ತರ. ನಿನ್ನೊಬ್ಬರು ಹೋದ್ರ ಅಟ್ಟ. ಏ ಪರಮಾತ್ಮ ನಿನ್ನೊಬ್ರು ಹೋದ್ರ ಅಟ್ಟ. ನನ್ನ ಮಾನ ಮರ್ಯಾದೆ ಹೋದ್ರ. ನನ್ನ ಮಾನ ಮರ್ಯಾದೆ ಹೋದ್ರ ಒಟ್ಟ. ನನ್ನ ಗಂಡದಿ ನೀ ಹಿಂಗ ಬರೀ ಬತ್ಲೆ ಆಗಿ ಕುಂಡ್ರ ಬೇಡ. ನಾ ಕೊಡ್ತೇನ ಅಂತ ಹೇಳಿ ಏನ್ ಮಾಡ್ತಾವ್ರಿ? ಕೊಡುವಂಗ ಕೊಟ್ಟ. ಒಂದು ಹುಲಿ ಚರ್ಮ ಇವ್ರ ಅಪ್ಪಾಗ ಕೊಡುವಂಗ ಒಂದು ಕೊಟ್ಟ. ಏನ್ ಹೆಸರಿಟ್ಟಾಳ? ಏನ್ ಇಟ್ಟಾಳಪ್ಪ ಅಂದ್ರ ಭೋಳ್ಯಾ ಶಂಕರ ಭೋಳ್ಯಾ ಶಂಕರ ಭೋಳ್ಯಾ ಶಂಕರ ಅಂತ ಹೆಸರಿಟ್ಟಾನ್ರಿ. ಎಟ್ಟು ನಿವೃತ್ತ ಆಗ್ಬಿಡ್ದ. ಆಟ ಇದನ್ನ ಕೊಟ್ಟರು ಸುದಕ್ಕೆ ಎಟ್ಟು ನಿವೃತ್ತ ಆಗಿ ನಿದ್ರು ಕೊಡಾಕಿ ಏನ ಪುತ್ರಿ ಕಾಲ ಜ್ಞಾನ ಇದ್ರ ನನ್ನ. ಹೌದಲ್ಲ, ನನ್ನ ತಾಯಿ ತ್ರಿಕಾಲ ಜ್ಞಾನ ಇದ್ರೆ ನನ್ನ ತಾಯಿ ಪಾರ್ವತಾ ದೇವಿ. ಈಗ ನಾನು ಯಾವಾಗ ನನ್ನ ಸಹಿ ಮಾಡ್ಯಾಳ ಅಂತ ಹೇಳಿ ಮಾಡ್ಯಾಳತ್ತೇಳಿ ಮಾತೇನತ್ತನ್ರಿ? ಗಂಗನ ಮೇಲೆ ಮನಸ್ಸು ಮಾಡಿದ ಗೊತ್ತಾಗಿತ್ತು. ಹೌದಲ್ಲ, ಏನು ಗಂಗಾದೇವಿ ಮೇಲೆ ಮನಸ್ಸು ಮಾಡಿದ ಗೊತ್ತಾಗಿತ್ರಿ. ಗೊತ್ತಾದ ತಕ್ಷಣ ಏನ್ ಮಾಡ್ತಾಳ ಪಾರ್ವತ ದೇವಿ? ಏನ್ ಮಾಡ್ತಾರ್ರಿ? ಸಿಟ್ಟಿಗೇರಿ ಇವ್ರ ಪರಮಾತ್ಮನ ಅರ್ಧ ನುಂಗ್ಯಾಳ. ಹೌದಲ್ಲ, ಸಿಟ್ಟಿಗೇರಿ ಇವ್ರ ಪರಮಾತ್ಮನ ಅರ್ಧ ನುಂಗ್ಯಾಳ ಮಾಸ್ತರ. ಚಂದ ಬಾಯಾಗ ಒಳಗೆ ಹೋಗೈತಿ ಹೊಟ್ಯಾಗ. ಚಂದ ಹೊಟ್ಯಾಗ ಹೋಗೈತ್ರಿ. ಎರಡು ಕಾಲ ಹೊರಗೆ ಬಡದಾಡತಾವ ಮಾಸ್ತರ. ಎರಡು ಕಾಲ ಹೊರಗೆ ಬಡದಾಡತಾವ ಮಾಸ್ತರ. ಇದನ್ನ ಸಾಹಿತ್ಯಗ ಹೇಳ ನನಗೆ ಯಾರ ಬಂದು ಬಿಡಿಸ್ಕೊಂಡು ಹೋಗ್ಯಾರ? ಹೌದಲ್ಲ, ಇದನ್ನ ಸಾಯಿವರೆಗೆ ಬಂದ್ ಹೇಳ್ರಿ ನೀವು 3 ಮಂದಿ. ಇವ್ರ ಶರೀರ ಒಳಗಿದೆ ಯಾರು ಬಿಡಿಸ್ಕೊಂಡು ಹೋಗ್ಯಾರ? ಪರಮಾತ್ಮನ ಯಾರು ಬಿಡಿಸ್ಕೊಂಡು ಹೋಗ್ಯಾರ? ಹೌದಲ್ಲ, ಇವ್ರ ಪರಮಾತ್ಮನ ಯಾರು ಬಿಡಿಸ್ಕೊಂಡು ಹೋಗ್ಯಾರ? ಯಾವಾಗ ಬಿಡಿಸ್ಕೊಂಡು ಹೋಗ್ಯಾರ? ಯಾರ್ಯಾರಿದ್ರು? ಇಟ್ಟೆಲ್ಲ ಆದರ್ಶಕ್ಕೆ ಇವ್ರ ಅಪ್ಪನ ಸೊಕ್ಕು ಮುರಿದಿರಂಗಿಲ್ಲ ಮಾಸ್ತರ. ಮತ್ತ ಪಾರ್ವತಾ ದೇವಿ ಆಡನ ಪಗಡಿ ಆಟ ಆತಾನ್ರಿ. ಮತ್ತ ಏನ್ ಹಿಡ್ತಿ ಅಂತ ನನ್ನ ತಾಯಿ ಕೇಳ್ತಾಳ್ರಿ. ಅರ್ಧ ಶರೀರ ಇಡ್ತಾನ. ಈ ಅರ್ಧ ಶರೀರ ಇಡ್ತಾನ ಅಂತ ಹೇಳಿ ಬಿಡ್ತಾನ ಮಾಸ್ತರ. ಅವಾಗ ಏನಾಗಿ ನಿಂತಾನಪ್ಪ ಅಂದ್ರ ಅರ್ಧ ನಾರೇಶ್ವರಿಯಾಗಿ ಫೋಟೋದಾಗ ನಿಂತು ಬಿಟ್ಟ ನಿನ್ನ ಪರಮಾತ್ಮ. ಅದರ ಸಲುವಾಗಿ ಇನ್ನ ಅರ್ಧ ಶರೀರ ಯಾವಾಗ ಇಟ್ಟಾನು? ಮತ್ತ ನನ್ನ ತಾಯಿ ಪಾರ್ವತಾ ದೇವಿ ಎಲ್ಲಿ ಜೋಡ್ನಾಗ ಇಟ್ಟಾನ ನೀ ಬಂದ್ ಹೇಳ್ಬೇಕು ಮಾಸ್ತರ. ಶಾನೆ ಅದಾನ ಹುಡುಗ ಶಾನೆ ಅದಾನ್ರಿ. ಓದ್ಕೊಂಡ ಓದ್ಕೊಳ್ಳೋದ್ ಅಟ್ಟ ಅಲ್ರಿ. ಬರ್ರಿ.